ಮೈತ್ರಿಯಾಗಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ತಿಕ್ ಗೌಡ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ. ಮಾಧ್ಯಮಗಳ ಕಣ್ತಪ್ಪಿಸಿ ಕಾರ್ತಿಕ್ ಗೌಡ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದು ರಹಸ್ಯ ಸ್ಥಳದಲ್ಲಿ ಎಸಿಪಿ ಓಂಕಾರಯ್ಯ ನೇತೃತ್ವದಲ್ಲಿ ವಿಚಾರಣೆ ನಡೆಯಲಿದೆ. ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರ ಇವತ್ತು ಬೆಳಿಗ್ಗೆ ಠಾಣೆಗೆ ಹಾಜರಾಗಿದ್ದ ಕಾರ್ತಿಕ್ ಗೌಡಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದ್ದು ಈಗ ವಿಚಾರಣೆ ಮುಂದುವರೆದಿದೆ. ನಟಿ ಮೈತ್ರಿಯಾಗಿ ವಂಚನೆ ಪ್ರಕರಣ ಸಂಬಂಧ ಕಾರ್ತಿಕ್ ಗೌಡ ವೈದ್ಯಕೀಯ ಪರೀಕ್ಷೆ ಇದೀಗ ಮುಕ್ತಾಯವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಕಾರ್ತಿಕ್ ಗೌಡಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಮಾಧ್ಯಮಗಳ ಕಣ್ತಪ್ಪಿಸಿ ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸಿಕೊಂಡು ಕಾರ್ತಿಕ್ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಈಗ ರಕ್ತ ಪರೀಕ್ಷೆ, ವೀರ್ಯ, ಮೂತ್ರ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಬಂದಿದೆ. ಆರ್ಟಿ ನಗರ ಠಾಣೆಗೆ ಕಾರ್ತಿಕ್ ಹಾಜರಾದ ನಂತರ ಈ ಪರೀಕ್ಷೆಯನ್ನು ಮಾಡಲಾಯಿತು. ಕಾರ್ತಿಕ್ ಗೌಡ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ನಟಿ ಮೈತ್ರೇಯ ಅವರಿಗೆ ವಂಚನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿತ್ತು. ಈ ನಿಟ್ಟಿನಲ್ಲಿ ಕಾರ್ತಿಕ್ ಗೌಡಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗಿತ್ತು. ವೈದ್ಯಕೀಯ ಪರೀಕ್ಷೆ ಇದೀಗ ಮುಕ್ತಾಯವಾಗಿದ್ದು ಮತ್ತೆ ಆರ್ಟಿ ನಗರ ಪೊಲೀಸ್ ಠಾಣೆಗೆ ಅವರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ರಿಪೋರ್ಟರ್ ಪವನ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಈಗಾಗಲೇ ಕಾರ್ತಿಕ್ ಗೌಡ ಅವರ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ. ಯಾವ ಹಂತಗಳಲ್ಲಿ ಅವರಿಗೆ ಪರೀಕ್ಷೆಯನ್ನು ಮಾಡಲಾಗಿತ್ತು ಮತ್ತು ಏನೇನು ಪರೀಕ್ಷೆಯನ್ನು ಪ್ರಮುಖವಾಗಿ ಮಾಡಲಾಗಿತ್ತು, ತದನಂತರ ಏನು ನಡೆಯುತ್ತೆ ಈಗ? ಖಂಡಿತ ರಾಘವೇಂದ್ರ, ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕಾರ್ತಿಕ್ ಗೌಡ ಇವತ್ತು ಟೆಸ್ಟ್ ನಡೀತು, ಮೆಡಿಕಲ್ ಟೆಸ್ಟ್. ಇದು ಸಂಪೂರ್ಣವಾಗಿ ಅಂದರೆ ಬೆಳಿಗ್ಗೆಯಿಂದ ಸುಮಾರು 8 ಗಂಟೆಯಿಂದ 9:30 ತನಕ ಇಂಥ ಟೆಸ್ಟ್ ನಡೆದಿತ್ತು. ಅದಾದ ನಂತರ ಸಹ ಸಾಕಷ್ಟು ವಿವಿಧ ರೀತಿಯಂತಹ ಟೆಸ್ಟ್ಗಳು ಇಲ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ನಡೆದಿದೆ. ಇವತ್ತು ನಡೆದ ನಂತರ ಸುಮಾರು 12 ಗಂಟೆಯಲ್ಲಿ ಈ ಮುಕ್ತಾಯ ಆಗಿರುವಂಥದ್ದು. ಈ ಮುಕ್ತಾಯ ಆದ ನಂತರ ವೈದ್ಯರನ್ನು ನಾವು ಸಂಪರ್ಕಿಸಿದ್ವಿ. ವೈದ್ಯರನ್ನು ಸಂಪರ್ಕಿಸಿದಾಗ ಹೇಳಿದ್ರು, ಇದೆಲ್ಲನೂ ಕಾನ್ಫಿಡೆನ್ಷಿಯಲ್ ಆಗಿ ಇಡಲಾಗಿದೆ, ಯಾವುದೇ ರೀತಿಯಾದಂತಹ ಡಿಸ್ಕ್ಲೋಸ್ ಮಾಡ್ತಿಲ್ಲ ಇವೆಲ್ಲನೂ. ಅಂದರೆ ಇನ್ಫಾರ್ಮೇಷನ್ ಏನೇನಿದೆಯೋ ಇವೆಲ್ಲನೂ ಸಹ ಸಂಪೂರ್ಣವಾಗಿ ಅವರಲ್ಲೇ ಇಟ್ಕೊಂಡಿದ್ದಾರೆ, ಇವೆಲ್ಲನೂ ಪೊಲೀಸರಿಗೆ ಕೊಡ್ತಿದ್ದಾರೆ ಅಂತ. ಒಂದು ಕಡೆ ಕಾರ್ತಿಕ್ ಗೌಡನನ್ನು ಇಲ್ಲಿಂದ ಅಂದರೆ ಆರ್ಟಿ ನಗರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಿತ್ತು. ಆ ಆರ್ಟಿ ನಗರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಂದಾಗೂ ಸಹ ಮಾಧ್ಯಮದವರ ಕಣ್ ತಪ್ಪಿಸಿ ಕರ್ಕೊಂಡು ಹೋಗಿರೋಂಥದ್ದು. ರಹಸ್ಯ ಸ್ಥಳಗಳಿಂದ ಅವ್ರನ್ನ ಕರ್ಕೊಂಡು ಹೋಗಿ ರಹಸ್ಯ ಸ್ಥಳದಲ್ಲೇ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಿರೋಂಥ ವಿಚಾರ. ಮತ್ತು ಇಲ್ಲಿನ ಆಸ್ಪತ್ರೆಯಲ್ಲಿ ಏನಾಗ್ತಿದೆ ಅನ್ನೋಂಥದ್ದು ಯಾವುದೇ ರೀತಿಯಾದಂತಹ ಯಾರಿಗೂ ಸಹ ಇನ್ಫಾರ್ಮೇಷನ್ ಸಹ ಕೊಡ್ತಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಎಲ್ಲನೂ ಕಾರ್ತಿಕ್ ಗೌಡನನ್ನು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ಗೆ ಸೇರಿಸಿರ್ತಾರೆ. ಬೆಳಗ್ಗೆ 8 ಗಂಟೆಯಿಂದನೂ ಸಹ ಸಾಕಷ್ಟು ಟೆಸ್ಟ್ಗಳು ನಡೆದಿವೆ. ಮೂಲಗಳ ಮಾಹಿತಿ ಪ್ರಕಾರ 12 ಗಂಟೆಯ ತನಕ ಟೆಸ್ಟ್ಗಳು ನಡೆದಿವೆ. ಆದರೆ ವೈದ್ಯರು ಹೇಳೋ ಪ್ರಕಾರ 9:30ಗೆಲ್ಲ ಮುಗಿದಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡೋದಾದ್ರೆ ಒಂದು ಕಡೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೇಳೋದಾದ್ರೆ 12 ಗಂಟೆವರೆಗೂ ಹೇಳ್ತಿದ್ದಾರೆ. ಬೇರೆ ವೈದ್ಯರು ಅಂದರೆ 9:30ಗೆಲ್ಲ ಮುಗ್ದಿದೆ ಅಂತ ಹೇಳ್ತಾರೆ. ಇದ್ರ ಜೊತೆಲಿ ಸೆಕ್ಯೂರಿಟಿ ಅವ್ರು ಏನಿದ್ದಾರೆ ಇವರು ಸಹ ಹೇಳಿದ್ರು. ಅಷ್ಟೇ ಅಲ್ಲದೆ ಮಾಧ್ಯಮದವರಿಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಏನಿದೆ ಹೇಗಿದೆ ಅನ್ನೋದನ್ನು ಸಹ ತೋರ್ಸೋಕ್ಕೆ ಕರ್ಕೊಂಡು ಹೋಗಿದ್ರು. ಅದೆಲ್ಲ ರೀತಿಯಾದಂತಹ ಅಂದರೆ ಬಾಗಿಲುಗಳೆಲ್ಲ ಹಾಕಿ ಮುಚ್ಚಿತ್ತು. ಆದರೂ ನಮಗೆಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಒಂದು ಕಡೆ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡೋದಕ್ಕೆ ಅಂತಲೇ ಸಾಕಷ್ಟು ರೀತಿಯಾದಂತಹ ಗೊಂದಲಮಯ ಸೃಷ್ಟಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ರಾಘವೇಂದ್ರ. ಓಕೆ, ಈಗಾಗಲೇ ಒಂದಷ್ಟು ಟೆಸ್ಟ್ಗಳಾಗಿದೆ. ಈಗ ಮತ್ತೆ ಪುನಃ ವಿಚಾರಣೆಯನ್ನು ನಡೆಸಲಾಗತ್ತಾ? ಆ ವಿಚಾರಣೆ ಎಲ್ಲಿ ನಡೆಯುತ್ತೆ, ಯಾರು ನಡೆಸ್ತಾರೆ ಅಂತ? ಖಂಡಿತ ರಾಘವೇಂದ್ರ, ಏನಂದ್ರೆ ಇವತ್ತು ಬೆಳಗ್ಗೆಯಿಂದನೂ ವೈದ್ಯರು ಸಾಕಷ್ಟು ಪರೀಕ್ಷೆಗಳು ನಡೆಸಿದ್ರು. ಒಂದು ಕಡೆ ರಕ್ತ ಪರೀಕ್ಷೆ ಆಗಿರ್ಬೋದು, ಇನ್ನೊಂದು ಕಡೆ ಅವರ ದೇಹದಲ್ಲಿರುವಂಥ ಅಂಗಾಂಗಗಳ ಪರೀಕ್ಷೆ ಆಗಿರ್ಬೋದು, ಇವೆಲ್ಲ ಸಹ ಬೆಳಗ್ಗೆಯಿಂದನೂ ನಡೆದಿರುವಂಥದ್ದು. ಇದರ ವೈದ್ಯಕೀಯ ವರದಿ ಇದೆ. ಈ ವರದಿ ಇವತ್ತು ಸಂಜೆ ಇಲ್ಲಾಂದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಆರ್ಟಿ ನಗರ ಪೊಲೀಸ್ ಠಾಣೆಗೆ ರೀಚ್ ಆಗುತ್ತೆ. ಈ ಪೊಲೀಸ್ ಸ್ಟೇಷನ್ಗೆ ಕೊಟ್ಟ ನಂತರ ಈ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡೋಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇವತ್ತು ಏನಂದರೆ ಈಗ ನಂತರ 12 ಗಂಟೆಯಲ್ಲಿ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳು ಮುಗ್ದಿವೆ ಅಂತ ಮೂಲಗಳಿಂದ ನಮಗೆ ತಿಳಿದು ಬಂದಿರುವಂಥದ್ದು. ಮುಗ್ದ ನಂತರ ಇಲ್ಲಿಂದ ಅವರನ್ನು ರಹಸ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ರಹಸ್ಯ ಸ್ಥಳ ಯಾವುದಂತ ಇನ್ನೂ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಅವರು ಎಲ್ಲಿದ್ರೂ ಸಹ ಅವರು ಸಂಪೂರ್ಣವಾಗಿ ಅಂದರೆ ಎಲ್ಲಿದ್ರೂ ಅವ್ರನ್ನ ಆರ್ಟಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆ ನಡೆಸಿ ಅದ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿವೆ ರಾಘವೇಂದ್ರ. ಓಕೆ, ಇಲ್ಲಿ ರಹಸ್ಯ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಅಂತ ಯಾವ ಕಾರಣಕ್ಕೆ
ರಹಸ್ಯ ಸ್ಥಳಕ್ಕೆ ಕೊಂಡೊಯ್ಯಬೇಕು. ಅದರ ಜೊತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಧ್ಯಮದ ಕಣ್ತಪ್ಪಿಸಿ ಮಾಡುವ ಅಗತ್ಯತೆ ಏನಿತ್ತು? ಈಗ ಮೊನ್ನೆ ತಾನೇ ನಿತ್ಯಾನಂದನ ವೈದ್ಯಕೀಯ ಪರೀಕ್ಷೆಯನ್ನು ನಾವು ಗಮನಿಸಿದ್ವಿ. ಆವತ್ತು ಎಲ್ಲ ಮಾಧ್ಯಮಗಳು ಆ ಪರೀಕ್ಷೆಯ ಸುತ್ತಮುತ್ತಲಿನ ಎಲ್ಲ ವಿಚಾರಗಳನ್ನು ವರದಿ ಮಾಡಿತ್ತು. ಆದರೆ ಇಲ್ಲಿ ಇದನ್ನು ಮುಚ್ಚಿಟ್ಟು ಪರೀಕ್ಷೆ ಮಾಡ್ತಿರುವುದರ ಹಿಂದೆ ಏನು ಸತ್ಯ ಹೊರ ಕಾಣಿಸ್ತಾ ಇದೆ? ಖಂಡಿತ ರಾಘವೇಂದ್ರ, ಇವತ್ತು ಬೆಳಿಗ್ಗೆ ನಾವು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೆಡ್ ಜೋಡಿ ಆಗಿರುವಂಥ ಡಾಕ್ಟರ್ ನಾಗರಾಜ್ ಅವ್ರನ್ನ ಸಂಪರ್ಕಿಸ್ತೀವಿ. ಅವರ ಜೊತೆಯಲ್ಲಿ ಮೆಡಿಕಲ್ ಸೂಪ್ರಿಡೆಂಟ್ ಏನು ಅಂಬೇಡ್ಕರ್ ಕಾಲೇಜ್ ಇದ್ದಾರೆ ಡಾಕ್ಟರ್ ಕೃಷ್ಣ ಅಂತ, ಅವ್ರನ್ನೂ ಸಹ ಸಂಪರ್ಕಿಸಿದ್ವಿ. ಇವರಿಬ್ಬರನ್ನು ಸಂಪರ್ಕಿಸಿದಾಗ ಹೇಳಿದಿಷ್ಟೇ, ಡಾಕ್ಟರ್ ಕೃಷ್ಣ ಅವರು ಸಂಪೂರ್ಣವಾಗಿ ಕರೆಕ್ಟಾಗಿ ಹೇಳಿರುವಂಥ ವಿಚಾರ ಏನಂದರೆ, ಬೆಳಿಗ್ಗೆ 8 ಗಂಟೆಗೆಲ್ಲನೂ ಅವರಿಗೆ ವೈದ್ಯಕೀಯ ಪರೀಕ್ಷೆಗಳಿಗೆ ಕರ್ಕೊಬಂದರು. ನಂತರ 9:30ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿಂದ ಅಂತ. ಅಂದರೆ MS ಅಂದರೆ ಮೆಡಿಕಲ್ ಸೂಪ್ರಿಡೆಂಟ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಕ್ಕಲೇಬೇಕು. ಸಿಗದೇನೆ ಇರೋಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ HOD ಆಗಿರುವಂಥ ಡಾಕ್ಟರ್ ನಾಗರಾಜ್ ಅವ್ರ ನೇತೃತ್ವದಲ್ಲಿ ಈ ಪರೀಕ್ಷೆ ನಡೀತು. ಅವರಿಗೆ ಫೋನಲ್ಲಿ ಸಂಪರ್ಕಿಸಿದಾಗ ಅವರು ಹೇಳಿದಿಷ್ಟೇ, ಇದೆಲ್ಲನೂ ಹೈಲಿ ಕಾನ್ಫಿಡೆನ್ಷಿಯಲ್, ಅಂದರೆ ಯಾವುದೇ ರೀತಿಯಂತಹ ಮಾಹಿತಿನ ಯಾರಿಗೂ ಸಹ ತೋರಿಸಿಲ್ಲ, ಇದು ಕೇವಲ ಪೊಲೀಸರಿಗೆ ಬಿಟ್ಟರೆ ಇನ್ಯಾರಿಗೂ ಸಹ ತೋರಿಸಿಲ್ಲ, ಯಾರಿಗೂ ಸಹ ಕೊಡೋದಿಲ್ಲ ಅಂತಲೂ ಹೇಳಿದರು. ಅಷ್ಟೇ ಅಲ್ಲದೆ ಇದು ಹೈಲಿ ಕಾನ್ಫಿಡೆನ್ಷಿಯಲ್ ಮತ್ತು ಒಂದು ಹೈಲಿ ಪ್ರೊಫೈಲ್ಡ್ ಒಂದು ಕೇಸ್ ಆಗಿರೋದ್ರಿಂದ ಇದನ್ನೆಲ್ಲನೂ ಸಹ ಸಂಪೂರ್ಣವಾಗಿ ಒಂದು ರಹಸ್ಯವಾಗಿ ಮಾಡ್ತಿರೋಂಥದ್ದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಮಾಹಿತಿ ಏನೇ ಬೇಕಿದ್ರೂ ಎಲ್ಲನೂ ಸಹ ಪೊಲೀಸರ ಕಡೆ ಹೋಗುತ್ತೆ, ಪೊಲೀಸರ ಕಡೆಯಿಂದನೇ ಹೋಗಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗ್ಗೆಯಿಂದನೂ ಸಹ ಮಾಧ್ಯಮದವರು ಆಸ್ಪತ್ರೆಯ ಮುಂದೆನೇ ಇದ್ದಾರೆ. ಆಸ್ಪತ್ರೆಯ ಮುಂದೆ ಇದ್ರೂ ಸಹ ಯಾವುದೇ ರೀತಿ ಅಂತ ಅಂದರೆ ಕಾರ್ತಿಕ್ ಗೌಡನನ್ನು ಆಸ್ಪತ್ರೆಯಿಂದ ಕರೆದೋಗುವಂಥದ್ದು, ಅಂದರೆ ಮೇನ್ ರೋಡ್ ಇದೆ, ಆ ರೋಡಲ್ಲೇ ಆಗಲಿ ಬೇರೆ ರಸ್ತೆಗಳಿದೆ, ಆ ರೋಡ್ಗಳಲ್ಲಿ ಬಿಟ್ಟು ಬೇರೆ ಅಂದರೆ ಮಾಧ್ಯಮದವರ ಕಣ್ಣನ್ನು ತಪ್ಪಿಸಿ ಹೋಗುವಂಥ ಪ್ರಯತ್ನಗಳು ಮಾಡಿ ಅವ್ರನ್ನ ಕರ್ಕೊಂಡು ಸಹ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಅವ್ರನ್ನ RT ನಗರದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗುವಂಥದ್ದು. ಇದೆಲ್ಲ ನೋಡ್ತಿದ್ರೆ ಒಂದು ಕಡೆ ಮೈತ್ರೇಗೌಡ ಪ್ರಕರಣಕ್ಕೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಿದ್ರೆ, ಇನ್ನೊಂದು ಕಡೆ ಕಾರ್ತಿಕ್ನ ವಿಚಾರಣೆ ಆಗ್ಬೋದು. ಇವತ್ತು ಬೆಳಗ್ಗೆಯಿಂದ ನಡೀತಿರುವಂತಹ ಒಂದು ಟೆಸ್ಟ್ಗಳಿಗೆ ಅದಕ್ಕೊಂದು ಮತ್ತೊಂದು ಟ್ವಿಸ್ಟ್ ಕೊಟ್ಟು ಪ್ರಕರಣಗಳ ಹಾದಿಯನ್ನು ತಪ್ಪಿಸುವಂಥ ಯತ್ನ ಒಂದು ಕಡೆ ಏನು ಡಾಕ್ಟರ್ಗಳು ಸಹ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ರಾಘವೇಂದ್ರ. ಅಷ್ಟೇ ಅಲ್ಲದೆ ಇದರ ಜೊತೆಲಿ ಸಾಥ್ ಕೊಡ್ತಿರೋರು ಪೊಲೀಸರು ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಳಿಗ್ಗೆಯಿಂದನೂ ಸಹ ACP ಕಡೆಯಿಂದ ಆಗ್ಬೋದು, ಪೊಲೀಸ್ ಮೂಲಗಳಿಂದ ಆಗ್ಬೋದು, ಇನ್ನೂ ಕಾರ್ತಿಕ್ ಗೌಡ ಆಸ್ಪತ್ರೆಯಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಡಾಕ್ಟರ್ಗಳು ವೈದ್ಯರು ಮಾತ್ರ ಹೇಳ್ತಿದ್ದಾರೆ ಕಾರ್ತಿಕ್ ಗೌಡ ಇಲ್ಲಿಲ್ಲ ಅಂತ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನಲ್ಲಿ ನಡಿಬೇಕಂತ ಪರೀಕ್ಷೆಗಳು ಸಂಪೂರ್ಣವಾಗಿ ನಡೆದಿವೆ, ಆದರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಕಾರ್ತಿಕ್ ಗೌಡ ಇಲ್ಲ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಬಾಗಿಲು ಹಾಕಿದ್ದಾರೆ, ಅಲ್ಲೆಲ್ಲ ಖಾಲಿ ಇದೆ. ಡಾಕ್ಟರ್ಗಳು ವೈದ್ಯರು ಯಾರು ಆ ಜಾಗದಲ್ಲಿ ಇಲ್ಲ, ಅಂದರೆ ಬೇರೆ ಯಾವ ಜಾಗಕ್ಕೆ ಹೋಗಿದ್ದಾರೆ ಅಂತ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿಗಾಗ್ಬೋದು, ಡಾಕ್ಟ್ರುಗಳಿಗಾಗ್ಬೋದು, ಅವ್ರನ್ನ ಕೇಳಿದಾಗ 15 ನಿಮಿಷ ಟೈಮ್ ಕೊಡಿ, ನಂತರ ನಾನೇ ನಿಮ್ಮ ಹತ್ರ ಬಂದು ಮಾತಾಡ್ತೀವಿ ಅಂತ ಹೇಳಿದ್ರು. ಇದನ್ನು ನೋಡ್ತಿದ್ರೆ ಸಂಪೂರ್ಣವಾಗಿ ಈ ಪ್ರಕರಣಕ್ಕೆ ಸಾಕಷ್ಟು ಅಂತ ಮತ್ತಷ್ಟು ಟ್ವಿಸ್ಟ್ ಕೊಡೋಕ್ಕೆ ಅಂತಾನೆ ಮತ್ತೆ ಮಾಧ್ಯಮದವರು ಅಂದರೆ ಕಾರ್ತಿಕ್ ಗೌಡ ಏನಾದರೂ ಆಚೆಗೆ ಬಂದರೆ ಮಾಧ್ಯಮದವರು ಖಂಡಿತವಾಗ್ಲೂ ಅವ್ರನ್ನ ಪ್ರಶ್ನಿಸ್ತಾರೆ, ಅವ್ರ ಹತ್ರ ಮಾತಾಡಿದಾಗ ಮತ್ತಷ್ಟು ಏನಾದರೂ ತೊಂದರೆಗಳಾಗಬಹುದು. ಮತ್ತು ಈ ವಿಚಾರಕ್ಕೋಸ್ಕರ ಇಲ್ಲವೇ ಅವ್ರನ್ನ ಒಂದು ರಹಸ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಿರುವಂಥದ್ದು. ಮತ್ತು ಅಲ್ಲಿಂದ RT ನಗರದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅಂತದ ಮೂಲಗಳ ಮಾಹಿತಿ ಇವೆ ರಾಘವೇಂದ್ರ. ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಮಾಹಿತಿಗೆ.